ಜಾನಕಿ ನನ್ ಗದ್ದೆಗೆ ಹೋಗಿ ಬರ್ಲಾ? ಸರಿ. ನೋಡ್ದೆ ಜಾನಕಿ, ನಮ್ ಕೃಷ್ಣ ಬೆಳಗ್ಗೆ ಎದ್ದು ಹೇಗೆ ಓದ್ತಿದ್ದಾನೆ. ಅವನು ದೊಡ್ಡ ಮಿಲಿಟರಿ ಆಫೀಸರ್ ಆಗ್ಬೇಕು. ಅವನು ದೊಡ್ಡ ಇಂಜಿನಿಯರ್ ಆಗ್ಬೇಕು. ದೊಡ್ಡ ಇಂಜಿನಿಯರೇ ಆಗ್ತೀನಿ. ನಿನ್ ತಮ್ಮ ಏನಾಗ್ಬೇಕು? ಮೆಟ್ರಿಕ್ ಸೇರ್ಸ್ಬಿಡೋಣ. ಪುಟ್ಟಂಗಿ ಅವಳನ್ನ ಡಾಕ್ಟರ್ ಮಾಡ್ಬಿಡೋಣ. ಬೇಷ್, ನೀವೆಲ್ಲ ಚೆನ್ನಾಗಿ ಓದಿ ನಮ್ ದೇಶಕ್ಕೆ ಕೀರ್ತಿ ತರಬೇಕು. ಆಗ್ಲಿ. ಓದ್ಕೋ ಹೋಗು. ಬರ್ಲಾ? ಇದ್ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಓಹೋ, ಕೃಷ್ಣನ್ ಕೊಟ್ಟಿದ್ದು ನೀನ್ ಕೊಡ್ಲಿಲ್ಲ ಅಂತನಾ? ಮಕ್ಕಳ ಮುಂದೆ ಬರ್ತೀನಿ. ತಿಮ್ಮಪ್ಪ ಕೊಲೆ ಮಾಡ್ಬಿಟ್ಟ. ಇಲ್ಲ, ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ ತಿಮ್ಮಪ್ಪ. ನಿನ್ನೆ ಏನೋ ಒಂದ್ ಮಾತಂದ ಅಂತ ಇವತ್ತು ಕೊಲೆನೇ ಮಾಡ್ಬಿಡೋದಾ? ಇಲ್ಲ ಅಕ್ಕ, ಅಕ್ಕ ಮನೆಯನ್ನ ನಮ್ ತಿಮ್ಮಣ್ಣ ಕೊಲೆ ಮಾಡಿದಾನೆ. ತಿಮ್ಮಪ್ಪ, ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲ, ಖಂಡಿತ ನಾನು ಮಾಡ್ಲಿಲ್ಲ. ನನ್ ಮಾತು ನಂಬಿ ಹೇಳ್ರಪ್ಪ, ಹೇಳ್ರಿ. ಹೌದು, ನಾವೇ ಕಣ್ಣಾರೆ ನೋಡಿದ್ದು. ನೋಡಿ, ಮೇಗಲ್ ರಕ್ತ ಆಗೈತೆ. ಇದರಿಂದ ನಾನು ಕೊಲೆ ಮಾಡಿರೋದು. ಇಲ್ಲ ಇನ್ಸ್ಪೆಕ್ಟ್ರೆ, ನನ್ ಮಾತು ನಂಬಿ. ನಾನ್ ನಿರಪರಾಧಿ. ನೀನ್ ಅಪರಾಧಿನೋ ನಿರಪರಾಧಿನೋ ಅದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ. ಕಮಾನ್. ಇನ್ಸ್ಪೆಕ್ಟ್ರೆ, ಅವ್ರು ಈ ರೀತಿ ಕೊಲೆ ಮಾಡೋರಲ್ಲ. ದಯವಿಟ್ಟು ಅವ್ರನ್ನ ಬಿಟ್ಟುಬಿಡಿ. ಅಮ್ಮ, ಈ ಕೊಲೆನ ತಿಮ್ಮಪ್ಪನೇ ಮಾಡಿದಾನೆ ಅಂತ ಬಲವಾದ ಸಾಕ್ಷಿ ಸಿಕ್ಕಿದೆ. ಇಲ್ಲ, ಅವ್ರಂತವ್ರಲ್ಲ. ನನ್ ಮಾತು ನಂಬಿ ಇನ್ಸ್ಪೆಕ್ಟ್ರೆ, ಬಿಟ್ಬಿಡಿ ಅವ್ರನ್ನ. ಅಳ್ಬೇಡ ಜಾನಕಿ, ನನಗೆ ಚೆನ್ನಾಗಿ ಗೊತ್ತು ಈ ಕೊಲೆ ಯಾರು ಮಾಡಿದ್ದು ಅಂತ. ಜಾನಕಿ, ಏನೇ ಅಡ್ಡಿ ಆದಂಕ ಬಂದ್ರು ನಮ್ ಜಮೀನ ಜಗ್ಗಪ್ಪನ್ ಮಾತ್ರ ಬಿಟ್ಕೊಡ್ಬೇಡ. ಅವನಿಗೆ ಮಾತ್ರ ಬಿಟ್ಕೊಡ್ಬೇಡ. ಯುದ್ಧದಲ್ಲಿ ತಾಯ್ನಾಡಿಗಾಗಿ ನಾನ್ ನೂರಾರು ಶತ್ರು ಸೈನಿಕರನ್ನ ಸಾಯಿಸಿರ್ಬೋದು. ಆದ್ರೆ ನನ್ನ ಸ್ವಾರ್ಥಕ್ಕಾಗಿ ಕೊಲೆ ಮಾಡೋ ಅಂತ ನೀಚ ನಾನಲ್ಲ. ನನ್ನ ಜಮೀನಿನ ಮೇಲಿನ ಆಸೆಯಿಂದ ಆ ಜಗ್ಗಪ್ಪನೇ ಈ ಕೊಲೆ ಮಾಡಿ ಆ ಅಪರಾಧ ನನ್ನ ಮೇಲೆ ಹೊರಿಸಿರೋದು. ಜಟ್ ಸಾಹೇಬ್ರೆ, ಖಂಡಿತ ಈ ಕೊಲೆ ನಾನು ಮಾಡಿಲ್ಲ. ನಾನ್ ನಿರಪರಾಧಿ. ನನ್ನ ಮಾತು ನಂಬಿ. ತಿಮ್ಮಪ್ಪನೇ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಬಲವಾದ ಸಾಕ್ಷ್ಯಾಧಾರಗಳು ದೊರಕಿರೋದ್ರಿಂದ ಇಂಡಿಯನ್ ಪೀನಲ್ ಕೋಡ್ 302ನೇ ಸೆಕ್ಷನ್ ಪ್ರಕಾರ ಅಪರಾಧಿತನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ. ಇಲ್ಲ ಇಲ್ಲ ಇಲ್ಲ, ಇದು ಅನ್ಯಾಯ. ಇಲ್ಲ ಇಲ್ಲ, ನಾನು ಈ ಕೊಲೆ ಮಾಡಲಿಲ್ಲ. ನಾನು ನಿರಪರಾಧಿ. ನಾನು ಈ ಕೊಲೆ ಮಾಡಲಿಲ್ಲ. ಅಮ್ಮ, ಅಮ್ಮ ಮಾತಾಡಮ್ಮ. ಅಮ್ಮ ನೋಡಮ್ಮ. ಅಮ್ಮ, ನಾನಮ್ಮ ಕೃಷ್ಣ ಬಂದಿದ್ದೇನೆ. ಅಮ್ಮ 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 ಪಾಪು ಅಳ್ತಾಯಿದ್ಯಮ್ಮ. ಅಮ್ಮ ಅಳ್ಬೇಡಮ್ಮ, ಅಳ್ಬೇಡ. ತಗೋ, ಹಾಲು ಕುಡಿ. ಅಳ್ಬೇಡ. ಅಮ್ಮಂಗೆ ಹುಷಾರಿಲ್ಲ. ನಾನೋಗಿ ಬೇಗ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ತೀನಿ.
ಆಗೋಯ್ತು. ನನ್ನ ಮನಸ್ಸು ಈಗ ಸಮಾಧಾನ ಆಯ್ತು. ಇನ್ನೂ ನಾವು ಅದೇ ಊರ್ನಲ್ಲಿದ್ರೆ ನಮ್ಮನ್ನು ಏನ್ ಮಾಡ್ಬಿಡ್ತಾರೋ ಅಂತ ನಾವು ಆ ಊರ್ ಬಿಟ್ಟೇ ಬಂದ್ಬಿಟ್ವಮ್ಮ. ಇದೇಮ್ಮ ನಡೆದಿದ್ದು. ಈಗ ನಮ್ ದೊಡ್ಡಣ್ಣ ಎಲ್ಲಿದ್ದಾನೋ? ಅಮ್ಮ, ಆನಂದ್, ಅಮ್ಮ, ಬೆಂಕಿ, ಅಮ್ಮ, ಆನಂದ್, ಆನಂದ್, ಅಮ್ಮ, ಅಮ್ಮ, ಅಮ್ಮ. ಅಮ್ಮ, ಏನಣ್ಣ ನೀವು ತುಂಬಾ ಖುಷಿಯಾಗಿದೆಯಲ್ಲ? ಹೌದ್ ಮತ್ತೆ. ವಿಷಯ ಗೊತ್ತಾದ್ರೆ ನೀನು ಖುಷಿ ಆಗ್ತೀಯ. ಅದೇನ್ ಬೇಗ ಹೇಳಣ್ಣ. ನಾನ್ ನಿನಗೊಂದು ಕಣ್ಣು ನೋಡಿದ್ದೀನಮ್ಮ. ನಿನ್ ಕಣ್ಣಿಲ್ಲ ಅಂತ ಗೊತ್ತಿದ್ರು ನಿನ್ನೆ ಮದುವೆ ಆಗ್ತೀನಿ ಅಂತ ಒಪ್ಪಿದಾರಮ್ಮ. ನಿನಗೇನ್ ಹುಚ್ಚೇನಣ್ಣ? ರೂಪವಾದ ಹೆಣ್ಣನ್ನೇ ವರದಕ್ಷಿಣೆ ತರ್ಲಿಲ್ಲ ಅಂತ ಅತ್ತೆ ಮಾವ ಬಾಳೋಕೆ ಬಿಡಲ್ಲ. ಇನ್ನು ಏನು ಇಲ್ದಿರೋ ಈ ಕುರುಡಿನ ಬಾಳೋಕ್ ಬಿಡ್ತಾರ ಅಣ್ಣ? ಬೇಡಣ್ಣ, ನನಗ್ ಕಣ್ಣು ಬಂದ್ರೇನೆ ಮದ್ವೆ, ಇಲ್ದಿದ್ರೆ ಕಡೆ ತನಕ ನಿನಗ್ ಭಾರವಾಗಿರ್ತೀನಣ್ಣ, ನಿನಗೆ ಭಾರವಾಗಿರ್ತೀನಿ. ಚಚ್ಚೆ, ಅಂತ ಮಾತಕ್ಕಮ್ಮ ಹೇಳ್ತೀಯಾ? ದೊಡ್ಡ ಡಾಕ್ಟರ್ ಹತ್ರ ನಿನ್ ಬಗ್ಗೆ ಹೇಳಿದ್ದೀನಿ. ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ ಕಣ್ಣು ಖಂಡಿತವಾಗ್ಲೂ ಬರ್ತಮ್ಮ, ಖಂಡಿತವಾಗ್ಲೂ ಬರುತ್ತೆ. ಅಮ್ಮ ಎಲ್ಲಿ? ಅಲ್ಲಿ ಅಳ್ತಾ ಕೂತಿದ್ದಾಳೆ. ಏನಮ್ಮ? ಅಪ್ಪ ತಾಯಿ ನಾಡಿಗಾಗಿ ಹಗಲು ರಾತ್ರಿ ಹೋರಾಡಿದ ವೀರ ಅಂತ ಹೆಮ್ಮೆಯಿಂದ ಹೇಳ್ತಿದ್ದವಳು ನೀನೇ ಹತ್ರ ಹೇಗಮ್ಮ? ಹೀಗಾಗ್ಲಿ ಕಾರಣ ಏನು? ಇವಳು ಚಿಕ್ಕವಳಾಗಿದ್ದಾಗ ಬೆಂಕಿ ಅಪಘಾತದಲ್ಲಿ ಕಣ್ ಕಳ್ಕೊಂಡ್ಲು. ಆಪರೇಷನ್ ಏನೋ ಮಾಡ್ಬೋದು, ಆದ್ರೆ ತುಂಬಾ ಹಣ ಖರ್ಚಾಗತ್ತೆ. ಎಷ್ಟಾಗ್ಬೋದು ಡಾಕ್ಟ್ರೆ? ಸುಮಾರು 10,000 ರೂಪಾಯಿ ಆಗ್ಬೋದು. ಡಾಕ್ಟ್ರೆ, ನೇತ್ರದಾನಿಗಳು ನಮ್ಮಂತ ಬಡವರಿಗೋಸ್ಕರ ಐ ಬ್ಯಾಂಕ್ನಲ್ಲಿ ಕಣ್ಗಳಿಟ್ಟಿರ್ತಾರಲ್ಲ? ನೀವ್ ಹೇಳ್ತಾ ಇರೋದೇನೋ ನಿಜ, ಅದು ಇರೋದು ಬಡ ಜನರಿಗೇನೆ. ಆದ್ರೆ ಅದು ಸಿಗೋದು ದುಡ್ಡಿರೋ ಶ್ರೀಮಂತ್ರಿ ಮಾತ್ರ. ಸರಿ ಡಾಕ್ಟ್ರೆ, ನಾನು ಮತ್ತೆ ಬಂದು ನಿಮ್ಮನ್ನು ಕಾಣ್ತೀನಿ. ಬಾಮ ಕಮಲಾ. ಬರ್ತೀನಮ್ಮ. ಆನಂದ್, ಆನಂದ್, ನನ್ಗೊಂದು ಒಳ್ಳೆ ಕೆಲಸ ಸಿಕ್ತು. ಸೀತಾ, ನೀನ್ ದುಡ್ಡು ಸಂಪಾದನೆ ಮಾಡ್ತಿರೋದು ನಂಗೆ ತುಂಬಾ ಸಂತೋಷ. ಕಮಲಾ, ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ. ಕಮಲಾ, ಹೋಗೋಣಮ್ಮ. ಯಾಕಾನಂದ್ ಒಂಥರ ಇದ್ದೀರಾ? ಏನಂತ ಹೇಳ್ಬಾರ್ದೆ? ಯಾಕೋ ಮನಸ್ಸು ಸರಿ ಇಲ್ಲ. ಯಾಕೆ? ನನ್ನ ಹತ್ರನು ಮುಚ್ಚುಮರೇನಾ? ಹೇಳಿ ಆನಂದ್. ಹೇಳ್ತೀನಿ. ನನ್ನ ತಂಗಿ ಕಣ್ಣು ಆಪರೇಷನ್ಗೆ 10,000 ರೂಪಾಯಿ ಬೇಕು. ಏನ್ ಬೊಂಬಾಟಾಗಿದ್ದಾನಲ್ಲ. ಸೀತಾ, ನಿನ್ ಕಮಲಾನ್ ಕರ್ಕೊಂಡು ಮನೆ ಹೋಗು, ಆಮೇಲೆ ಬರ್ತೀನಿ. ಆನಂದ್, ಆನಂದ್. ಪೈಲ್ವಾನ್ ಜೊತೆ ಕುಸ್ತಿ ಮಾಡೋ ಅಂತವ್ರು ಯಾರು ಇದ್ರೆ ಬನ್ನಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ರೆ ಹೋಗ್ರಪ್ಪ. ಯಾರು ಇಲ್ವಾ? ನೀವ್ಯಾರು ಹೋಗದೆ ಹೋದ್ರೆ ನಾನು ಹೋಗ್ತೀನಿ. ಯಾಕೆ? ಹಾರ ಹಾಕೋಕೆ. ಈ ಅಖಾಡದಲ್ಲಿ ಆ ಪೈಲ್ವನ್ನ ಗೆಲ್ಲೋರು ಯಾರು ಇಲ್ಲ. ಇನ್ನೇನ್ ಮಾಡ್ಬೇಕು? ತಗೊಳ್ಳಿ, ಹಾಕಿ. ಸರ್, ನಾನು ಇವ್ರ ಮೇಲೆ ಕುಸ್ತಿ ಮಾಡ್ತೀನಿ. ನೀನು ಇವನ್ ಮೇಲೆ ಕುಸ್ತಿ ಮಾಡ್ತೀಯ? ಅಯ್ಯ, ನೀನು ಬೆಳಗ್ಗೆ ಎದ್ಗಳಿಗೆ ಚೆನ್ನಾಗಿಲ್ಲ. ಅವನ್ ಕೈಲಿ ಕುಸ್ತಿ ಮಾಡಿ ಬೆಳ್ಮೂಳೆ ಮುರಿಸ್ಕೊಂಡು ಯಾ ಮನೆಗೆ ಹೋಗ್. ಸರ್, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಕುಸ್ತಿ ಮಾಡ್ಲೇಬೇಕು. ಇವ್ನು ಯಾವನವನು ಹಣ ಅಂತಂದ್ರೆ ಪ್ರಾಣ ಕೊಡೋಕೆ ತಯಾರಾಗಿದೆಯಲ್ಲ. ಮನೇಲಿ ಹೇಳಿ ಬಂದಿದ್ಯೇನು? ಸರ್, ನನ್ನ ಪ್ರಾಣಕ್ಕಿಂತಲೂ ನನಗೆ ಹಣನೇ ಮುಖ್ಯ. ಸರಿ ಬಿಡಿ, ಕುಸ್ತಿ ನಡೀಲಿ. ಬೇಡ ಕಣ. ಮಾಡ್ತೀನಿ ಸರ್. ನನ್ನ ಮಾತು ಕೇಳು. ಸರಿ, ಅನುಭವಿಸು ನಿನ್ ಕರ್ಮ.
ನೀನು ಬಟ್ಟೆ ಬಿಸಿದಾಗಿರೋ ಗೊತ್ತು ನೀನು ಇವನ್ ಗೆಲ್ತೀಯ ಅಂತ. ಬೇಷ್ ಶಹಬಾಸ್, ನಿನ್ನಂಥ ಯುವಕರು ಇವತ್ತು ನಮ್ಮ ದೇಶಕ್ಕೆ ಬೇಕು. ಸ್ನೇಹಿತರೆ, ಇವತ್ತಿನ ಈ ಕುಸ್ತಿ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಮಂತ್ರಿವರ್ಯರ ಪುತ್ರರಾದ ಶ್ರೀಮಾನ್ ಕಿರಣ್ ಕುಮಾರ್ ಅವರು ಈತನಿಗೆ ನಗದು ಬಹುಮಾನ 10,000 ರೂಪಾಯಿ ಕೊಡ್ತಾ ಇದ್ದಾರೆ. ಹಾಕಿ.